ಸೊ ಹಾಯ್ ಫ್ರೆಂಡ್ಸ್, ಹಂಗೋ ಹಿಂಗೋ ಸ್ಯಾಟರ್ಡೇ ಮುಗಿದ್ದು ಸಂಡೇ ಬಂದು ಅಷ್ಟೇ ಎಲ್ಲರಿಗೂ ಖುಷಿ. ಕಾಲೇಜಿಲ್ಲ ಏನಿಲ್ಲ, ಆರಾಮಾಗಿ ಮಲ್ಕೊಂಡು ನಾನಂತೂ 9 ಗಂಟೆಗೆ ಎದ್ದೆ ಅಷ್ಟೇ. ಅಮ್ಮ ತಿಂಡಿ ಮಾಡಿರೋದು, ತಿಂಡಿ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತಿದ್ದೆ. ಅಕ್ಕನ ಫಸ್ಟ್ ಮಂತ್ ಆ್ಯನಿವರ್ಸರಿ ಆಗಿರೋದ್ರಿಂದ ಟೆಂಪಲ್ಗೆ ಬಂದರೆ ಕಾಲ್ ಮಾಡಿದ್ರು. ಸೊ ನಾನು ರೆಡಿಯಾಗಿ ಸ್ಟ್ಯಾಂಡ್ ಕೂತೆ. ಸ್ಟ್ಯಾಂಡಲ್ಲಿ ಬಸ್ ಅಂತೂ ಬಂದಿರಲಿಲ್ಲ. ಕಾದಿ ಅಂತೂ ಇಂತೂ ಬಸ್ ಬಂತು. ಬಸ್ ಹತ್ಕೊಂಡು ಹನುಮನಗರಿ ಟೆಂಪಲ್ಗೆ ಹೋದೆ. ಸೊ ಅಲ್ಲಿಂದ ನಾನು, ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ಅಣ್ಣ ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ದುಡ್ಡಿಗೆ ಹೋದ್ವಿ. ಸೊ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ನಮ್ಮ ಅಕ್ಕ, ನಮ್ಮ ಬಾವ ಡೈರಿ ಮಿಲ್ಕ್ ತಂದು ಕೊಟ್ಟರು. ಸೊ ಡೈರಿ ಮಿಲ್ಕ್ ಅಂತ ಸೀದಾ ನಮ್ಮ ಅಕ್ಕನ ಫ್ರೆಂಡ್ ಮನೆಗೆ ಹೋದ್ವಿ. ಸೊ ಹೋಗ್ತಾ ಇರ್ಬೇಕಾದ್ರೆ ಬಿಸಿ ಫಿಶ್ ಕಬಾಬ್ ರೆಡಿಯಾಗಿ ಇತ್ತು. ಸೊ ನಮ್ಮೆಲ್ಲರಿಗೂ ಊಟ ಕೊಟ್ಟರು. ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ, ಸೊ ಕೀರ್ ಮಾಡಿದರು, ಕೀರ್ ತಿನ್ಕೊಂಡು ಹಂಗೆ ಜ್ಯೂಸ್ ಮಾಡಿದರು. ಸೊ ಜ್ಯೂಸ್ನಾಗ ಇಟ್ಕೊಂಡು ಆರಾಮಾಗಿ ರೆಸ್ಟ್ ತೊಗೋತಾ ಇದ್ವಿ. ಸೊ ರೆಸ್ಟ್ ಎಲ್ಲ ಆದಾದ್ಮೇಲೆ ಸೆಲ್ಫಿ ತೊಗೊಂಡು ಲಾಸ್ಟಲ್ಲಿ ನಮ್ಮ ಅಕ್ಕನಿಗೆ ಸೀರೆ, ಹಣ್ಣು, ಕಾಯಿ, ಬಳೆ ಎಲ್ಲ ಕೊಟ್ಟರು. ಸೊ ವಾಪಸ್ ಸೀದಾ ನಮ್ಮ ಊರಿಗೆ ಬಂದ್ವಿ. ಸೊ ಊರಿಗೆ ಬಂದಾದಮೇಲೆ ಎಲ್ಲರೂ ನಮ್ಮ ಅಕ್ಕನ ಫೋಟೋನ ಟಿ ವಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇದ್ವು. ಸೊ ನೋಡ್ತಾನೆ ಹಂಗೋ ಹಿಂಗೋ 6 ಗಂಟೆ ಆಯಿತು. 6 ಗಂಟೆ ಆದಮೇಲೆ ಕಾಫಿ ಆಯಿತು. ನಾನಂತೂ ಸಂಡೇನ ಎಂಜಾಯ್ ಮಾಡಿದ್ವಿ. ಸೊ ನಿಮ್ಮ ಸಂಡೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ.